ರಾಜ್ಯ ಸರ್ಕಾರದ ಗ್ಯಾರಂಟಿಗಳೆಲ್ಲವೂ ಕೂಡ ಫೈಲೂರ್ ಆಗಿದೆ ಅಂತ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಬಿಡುಗಡೆ ಆಗ್ತಾ ಇಲ್ಲ, ಯುವ ನಿಧಿ ಯೋಜನೆಯಲ್ಲೂ ಕೂಡ ಯುವಕರಿಗೆ ದುಡ್ಡು ಹೋಗ್ತಿಲ್ಲ. ಈ ಕಡೆ ಸಾರಿಗೆ ನಿಗಮಗಳ ಹಣಕಾಸು ಕೂಡ ಸುಮಾರು 4,000 ಕೋಟಿಯಷ್ಟು ಪೆಂಡಿಂಗ್ ಇದೆ ಅನ್ನೋ ಗಂಭೀರ ಆರೋಪ ಕೇಳ್ಪಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆ ನಿನ್ನೆ ಮೊನ್ನೆಲ್ಲ ಭಾರಿ ಸದ್ದಾಯಿತು, ಹಣ ಹೋಗ್ತಿಲ್ಲ ಅಂತ. ಈಗ ಸಾರಿಗೆ ನಿಗಮಗಳಲ್ಲೂ ಕೂಡ ಭಾರಿ ಒಂದು ನಷ್ಟ ಆಗ್ತಿದೆ, ಸುಮಾರು 4,000 ಕೋಟಿ ಹಣವನ್ನ ಬಾಕಿ ಉಳಿಸ್ಕೊಂಡಿದೆ ಅಂತ ವಿಪಕ್ಷ ನಾಯಕರು ಗಂಭೀರ ಆರೋಪ ಮಾಡಿದ್ದಾರೆ. ಹೌದು, 4,000 ಕೋಟಿ ಕೊಡ್ಬೇಕು, ಸರ್ಕಾರ ಕೊಡ್ತಾರೆ. ಆಮೇಲೆ ಬಿಜೆಪಿ ಸರ್ಕಾರ ನಮ್ಗೆ 2023 ಅಧಿಕಾರ ಬಿಟ್ಕೊಟ್ಟಾಗ 4,000 ಕೋಟಿ ಯಾಕೆ ಸಾಲ ಬಿಟ್ಟೋದ್ರಿ ಇವರು? ಆಮೇಲೆ 30 ತಿಂಗಳು ಐಆರ್ಸ್ ಕೇಳ್ತಾ ಇದಾರಲ್ಲ ಎಂಪ್ಲಾಯೀಸ್, ಇದು ಅವ್ರ ಪೀರಿಯಡ್ ತಾನೇ ಕೇಳ್ತಾ ಇರೋದು. ಅವ್ರು ಕೊಟ್ಟಿದ್ರೆ ನಮ್ಮನ್ನ ಯಾಕೆ ಕೇಳ್ತಾ ಇದ್ರು ಇವರು? ಆಮೇಲೆ ನಮ್ಮ ಸರ್ಕಾರ ಬಂದ್ಮೇಲೆ 5,800 ಬಸ್ ತಗೊಂಡಿದ್ದೀವಿ. ಅವ್ರ ಅವಧಿನಲ್ಲಿ ಒಂದು ಬಸ್ಸು ತಗೊಂಡಿರ್ಲಿಲ್ಲ. 5,800 ಬಸ್ಗೆ ಎಷ್ಟಾಗುತ್ತೆ? ಹತ್ತತ್ರ 2,400 ಕೋಟಿ ಆಗುತ್ತೆ. ಈಗ ಮತ್ತೆ ಬಡ್ಜೆಟಲ್ಲಿ CM 2,000 ಬಸ್ಸಿಗೆ ಹಣ ಕೊಟ್ಟಿದ್ದಾರೆ, ಹತ್ತತ್ರ 1,000 ಕೋಟಿ ಆಗುತ್ತೆ. ಆಮೇಲೆ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ಬಿಜೆಪಿಯವರು, ನಾವು 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಆಮೇಲೆ ಇವರು PF ಪ್ರಾವಿಡೆಂಟ್ ಫಂಡು ಎಲ್ಲ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು. 4,000 ಕೋಟಿ ಹೇಳಿದ್ನಲ್ಲ, ಅದಕ್ಕೆ ಸರ್ಕಾರ ನಮ್ಗೆ 2,000 ಕೋಟಿ ನಮಗೆ ಕೊಟ್ಟು ಬ್ಯಾಂಕ್ ಗ್ಯಾರಂಟಿ ಕೊಟ್ಟು ಸಾಲವನ್ನು ಸರ್ಕಾರ ತೀರಿಸ್ತಾ ಇದ್ದಾರೆ. ಗ್ಯಾರಂಟಿಗಳು ಶಕ್ತಿ ಯೋಜನೆಗೂ ಕೂಡ ಒಂದು ರೀತಿ ಶಾಪ ಆಗಿದೆ ಅನ್ನೋ ಒಂದು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲ, ಈಗ ಏನಾಗಿದೆ, ಈ ಶಕ್ತಿ ಮಹಿಳೆಯರು, ಗೃಹಲಕ್ಷ್ಮಿ ಮಹಿಳೆಯರು, ಗೃಹಜ್ಯೋತಿ ಮಹಿಳೆಯರು, ಇದೆಲ್ಲ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು. ಈ ಬಿಜೆಪಿ ಪಕ್ಷಕ್ಕೆ ಏನಂದ್ರೆ ಮಹಿಳೆಯರಿಗೆ ಏನಾದರೂ ಕಾರ್ಯಕ್ರಮ ಕೊಟ್ಟರೆ ಅವರಿಗೆ ಆಗೋದಿಲ್ಲ. ಮಹಿಳಾ ವಿರೋಧಿಗಳು ಈ ಬಿಜೆಪಿಯವರು. ಅದರಿಂದ ಅವರು ಪ್ರಾರಂಭದಿಂದಲೂ ಕೂಡ ನಾವಿನ್ನೂ ಶಕ್ತಿ ಕಾರ್ಯಕ್ರಮ ಪ್ರಾರಂಭನೇ ಆಗಲಿಲ್ಲ, ಆಗ್ಲೇ ವಿರೋಧ ಮಾಡ್ತಾ ಇದ್ರು. ಆಮೇಲೆ ಹೋಯ್ತು. ನಮ್ಮ ಬಗ್ಗೆ ಇವ್ರು ಹೇಳ್ತಾರಲ್ಲ, ನಮ್ಮ ಬಾಕಿ ಇದೆ, ಇವತ್ತೆಲ್ಲ ನಾಳೆ CM ಕೊಡ್ತಾರೆ, ನೆಕ್ಸ್ಟ್ ಬಜೆಟ್ ಅಲ್ಲಿ ಕೊಡ್ತಾರೆ. CM ಬಗ್ಗೆ ಏನಾದರೂ ಗಮನ ತಂದಿದ್ದೀರಾ ಸರ್? ಬಾಕಿ ಹಣ ಇದೆ ಅಂತ ಇದೆ, ಎಲ್ಲ ಗೊತ್ತಿದೆ. ಆಮೇಲೆ ಎಲ್ಲ ಗೊತ್ತಿದ್ದೆ, 2,000 ಕೋಟಿ ನಮಗೆ CM ಸಾಲವಾಗಿ ಸರ್ಕಾರ ತೀರಿಸ್ತಾ ಇದ್ದಾರೆ. 2,000 ಬಸ್ ಈ ವರ್ಷ ದುಡ್ಡು ಕೊಟ್ಟರು. ಇವು 5,800 ಬಸ್ಗೆ ಹಿಂದೆ 2 ವರ್ಷದಲ್ಲಿ ಕೊಟ್ಟರು. ಇದೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಬಿಜೆಪಿ ಸರ್ಕಾರ ನರೇಗಾದಲ್ಲಿ 8,000 ಕೋಟಿ ನಮ್ಗೆ ಕೊಡ್ಬೇಕು ಬಾಕಿ, ಸೆಂಟ್ರಲ್ ಗೌರ್ಮೆಂಟು. ಆಮೇಲೆ ಜಲ್ ಜೀವನ್ ಮಿಷನಲ್ಲಿ 3,800 ಕೋಟಿ ಕೊಡ್ಬೇಕು ನಮಗೆ ಕೇಂದ್ರ ಸರ್ಕಾರ. ಕೊಟ್ಟಿದ್ದು ಬರೀ 570 ಕೋಟಿ. ಉಳಿದಿರ್ತಕ್ಕಂಥ ಹಣ ಯಾವಾಗ ಕೊಡ್ತಾರೆ? ಜಲ್ ಜೀವನ್ ಮಿಷನ್ದು. ಅದಾದ್ಮೇಲೆ ಈ ಇದರಲ್ಲಿ 5th ಫೈನಾನ್ಸಲ್ಲಿ ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 5th ಫೈನಾನ್ಸಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೊಡಲೇ ಇಲ್ಲ. ಆಮೇಲೆ ರಾಜ್ಯ ಸರ್ಕಾರಕ್ಕೆ ಸ್ಪೆಷಲ್ ಗ್ರಾಂಟ್ ಅಂತ ಹೇಳಿ 5,495 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಯಾಕೆ ಕೊಡ್ಲಿಲ್ಲ? ತಾವು ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡಿಕೊಂಡು ಈಗ ಕೊಡಬೇಕಾದಂತ ಹಣ ಕೊಟ್ಟಿಲ್ಲ ಅಂದ್ರೆ ಹೇಗೆ ಸರ್? ಇಲ್ಲಿ ಹೇಳ್ತೀನಿ. ಆಮೇಲೆ ಇದು ಬೆಂಗಳೂರಿನ ಕೆರೆಗಳಿಗೆ ಮತ್ತೆ ಫೆರಿಫಿಲ್ ರಸ್ತೆಗೆ 3,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ. ಇದರಲ್ಲಿ 5th ಫೈನಾನ್ಸ್ ಅಲ್ಲಿ ಇದು ಯಾವ್ದು ಕೊಡ್ಲೇ ಇಲ್ಲ ಅವರು. ಅವ್ರು ಕೊಡೋ ತನಕ ನೀವು 4,000 ಕೋಟಿ ಕೊಡಲ್ವಾ? ಅವರು ನಮ್ದು ಬಾಕಿ ಇದೆ, ನಾವು ಇವತ್ತಲ್ಲ ನಾಳೆ ಕೊಡ್ತೀವಿ. ಅವ್ರದ್ದು ಹೇಳಿ ಅವ್ರ ಕಥೆಗಳು, ಬಿಜೆಪಿ ಅವ್ರದ್ದು ಹೇಳ್ಬೇಕಲ್ಲ ನಾವು. ಬರೀ ನಿಮ್ಮ ಶಕ್ತಿ ಯೋಜನೆ ಮಾತ್ರ ಅಲ್ಲ ಸರ್, ಆ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ ಲೆಕ್ಕನೇ ಇಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಕೊಡ್ತೀವಿ ಬಿಡಿ, ಎಲ್ಲೋಗ್ತೀವಿ. ಈ ಬಜೆಟ್ ಅಲ್ಲಿ ಕೊಡ್ತಾರೆ CM. ಆಮೇಲೆ ಈ ಕಾರ್ಯಕ್ರಮಗಳೆಲ್ಲ ನಾವಿಲ್ಲ ಇಷ್ಟೆಲ್ಲ ಕೊಟ್ವಲ್ಲ. ಬಿಜೆಪಿ ಸರ್ಕಾರದಲ್ಲಿ 4 ವರ್ಷ ಏನು ಇವರು ಗುಡ್ಡೆ ಹಾಕಿದ್ದಾರೆ? ಬರೀ ಸಾಲ ಇಟ್ಬಿಟ್ಟೋದ್ರು. ಹತ್ತತ್ರ ಯಾರು ಮುಖ್ಯಮಂತ್ರಿಗಳ ಸ್ಪೆಷಲ್ ಗ್ರಾಂಟ್ ಅಂತ 1.5 ಲಕ್ಷ ಕೋಟಿ ದುಡ್ಡೇ ಎಲ್ಲ ಸ್ಯಾಂಕ್ಷನ್ ಮಾಡ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ 2.5 ಲಕ್ಷ ಕೋಟಿಯಷ್ಟು ಗ್ರಾಂಟೇ ಇಲ್ಲದೆ ಅದನ್ನು ಮಾಡ್ಬಿಟ್ಟೋದ್ರು. ಹತ್ತತ್ರ 4 ಲಕ್ಷ ಕೋಟಿ ಗ್ರಾಂಟೇ ಇಲ್ಲದೆ ಸ್ಯಾಂಕ್ಷನ್ ಮಾಡ್ಬಿಟ್ಟು ಹೋಗ್ಬಿಟ್ರು ಬಿಜೆಪಿಯವರು. ಸುಮಾರು ಬಿಲ್ಸೇ 800 ಕೋಟಿ ಬಾಕಿ ಇಟ್ಟೋಗಿದ್ರು ಬಿಜೆಪಿಯವರು. ನಮ್ಗೇನು ನೀತಿ ಹೇಳಕ್ ಬರ್ತಾರ ಅವರು? ಒಂದ್ ಕಡೆ ಈ ಕಡೆ ನಿಗಮಗಳಿಗೆ ಹಣ ಬಾಕಿ ಇಟ್ಕೊಂಡಿದ್ರಿ, ಮತ್ತೊಂದ್ ಕಡೆ ನೌಕರರೆಲ್ಲ ಬೀದಿಗಿಳಿತಿದ್ದಾರೆ. ನೌಕರರ ಜೊತೆ ಮಾತಾಡ್ತೀವಿ ಬಿಡಿ, ಸಾಲ್ವ್ ಆಗುತ್ತೆ. ಏನ್ ಅವ್ರಿಗೇನ್ ಭರವಸೆ ಕೊಡ್ತೀವಿ? ಆಮೇಲೆ ನಾ ಅವ್ರ ಜೊತೆ ಮಾತಾಡ್ತೀನಿ. ಇದಿಷ್ಟು ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಬೆಳಗಾವಿ.